ಕ್ಯಾಬಿನೆಟ್ನಲ್ಲಿ ಹೋದ ಗುರುವಾರ ನಿರ್ಣಯ ಮಾಡಿದ ಹಾಗೆ ಏನು ಅಗತ್ಯವಾಗಿರ್ತಕ್ಕಂಥ ಕಾನೂನಿನ ತಿದ್ದುಪಡಿಯಾಗಬೇಕು, ನಿಯಮಾವಳಿಗಳನ್ನು ರೂಪಿಸಬೇಕು, ಅದರಲ್ಲಿ ಕ್ರಮ ವಹಿಸಬೇಕು ಅಂತ ನಿರ್ಣಯ ಮಾಡಿದ್ವಿ. ತರಾತುರಿ ಯಾಕೆ ಅನ್ನಿಸ್ತು ನಿಮಗೆ? ಒಂದು ವಾರ ಆಗೋದಕ್ಕೆ ಬಂತಲ್ಲ, ಒಂದು ವಾರ ಆಗೋದಕ್ಕೆ ಬಂತು. ಕೂತಿದ್ದೇವೆ, ಸಿದ್ಧ ಮಾಡಿದ್ದೇವೆ. ಬಹುಶಃ ಗುರುವಾರ ಕ್ಯಾಬಿನೆಟ್ನಲ್ಲಿ ಅದನ್ನು ಮಂಡನೆ ಮಾಡ್ತೀವಿ. ಸುಗ್ರೀವಾಜ್ಞೆ ಮಾಡಬೇಕಾಗ್ತದೆ, ಸುಗ್ರೀವಾಜ್ಞೆಯನ್ನು ಮಾಡ್ತೀವಿ. ಸರ್, 4 ಕರಡು ಮಸೂದೆಗಳಿಗೇನೋ ನಿಯಮಾವಳಿ ತಿದ್ದುಪಡಿ ಮಾಡ್ತಾ ಇದ್ದೀರಾ? 4 ಕಾನೂನುಗಳಿಗೆ ತಿದ್ದುಪಡಿಯ ಅಗತ್ಯ ಇದೆ. ಆ ತಿದ್ದುಪಡಿಯನ್ನು ಮಾಡ್ತೀವಿ, ಸಣ್ಣ ತಿದ್ದುಪಡಿಗಳು. ಅಧಿಸೂಚನೆ ಯಾವಾಗ ಬರ್ಬೋದು ಸರ್? ಈ ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡ್ತೀವಿ. ಈ ಕ್ಯಾಬಿನೆಟ್ನಲ್ಲಿ ಆ ತಿದ್ದುಪಡಿಯನ್ನು, ಆ ಬಿಲ್ಗಳನ್ನು ಮಂಡನೆ ಮಾಡ್ತೀವಿ. ಮತ್ತು ಕ್ಯಾಬಿನೆಟ್ ಏನಾದರೂ ಬದಲಾವಣೆಯನ್ನು ಸೂಚಿಸ್ತು ಅಂದರೆ ಅವನ್ನು ಇನ್ಕಾರ್ಪೊರೇಟ್ ಮಾಡ್ತೀವಿ. ಕ್ಯಾಬಿನೆಟ್ ಒಪ್ಪಿದ ಮೇಲೆ ಸುಗ್ರೀವಾಜ್ಞೆ ಮಾಡಬೇಕು ಅನ್ನೋದು ಸರ್ಕಾರದ ಚಿಂತನೆ ಇವತ್ತಿಗೆ. ಸರ್, ಇದು ಎಲೆಕ್ಷನ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲೆಕ್ಷನ್ ವಿಳಂಬ ಮಾಡೋಕ್ಕಾಗಿಯೇ ಬ್ಯಾಲೆಟ್ ಪೇಪರ್ ತರ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋದು ಬಿಜೆಪಿ ಆರೋಪ. ಈಗ ಇದನ್ನು ಸುಗ್ರೀವಾಜ್ಞೆ ತಂದು ರಾಜ್ಯಪಾಲರು ಕಳಿಸ್ತೀವಿ, ಅಲ್ಲ ನಾವು ಒಪ್ಪೋದಿಲ್ಲ, ರಾಷ್ಟ್ರಪತಿ ಕಳಿಸ್ತಾರೆ. ಅವಸರಲೆ ಮಾಡಿದರೆ ನೀವು ತರಾತುರಿ ಅಂತೀರಿ, ಮತ್ತೊಂದು ಕಡೆ ನೀವು ಇದನ್ನು ಯಾವುದೋ ಕಾರಣಕ್ಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ಆರೋಪ ಮಾಡ್ತೀರಿ. ಎರಡರಾಗ ಒಂದು ಮಾಡಬೇಕಲ್ಲ, ಅದನ್ನು ಮಾಡೋದು ಇದನ್ನು ಮಾಡೋದು ಅಂದರೆ ಹೆಂಗೆ? ರಾಜ್ಯಪಾಲ ಒಪ್ಪಲಿಲ್ಲ ಅಂದರೆ ರಾಷ್ಟ್ರಪತಿಗೆ ಹೋಗುತ್ತೆ ಸರ್. ಅದು ನಮ್ಮ ವ್ಯಾಪ್ತಿಯೊಳಗೆ ಬರ್ತಕ್ಕಂಥದ್ದೇ. ಅದಕ್ಕೆ ರಾಜ್ಯಪಾಲರು ಒಪ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನಮಗಿದೆ. ಚುನಾವಣೆ ವಿಳಂಬ ಮಾಡುವಂಥ ಯಾವುದೇ ತಂತ್ರ, ಚುನಾವಣೆ ವಿಳಂಬ ಆಗುವಂಥ ಅವಕಾಶವೂ ಇಲ್ಲ, ಸಾಧ್ಯತೆಗಳೂ ಇಲ್ಲ. ಮುಂದಿನ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೂ ಬ್ಯಾಲೆಟ್ ಪೇಪರ್ ಇದೆ. ಮುಂದಿನ ಎಲ್ಲ ಸ್ಥಳೀಯ ಚುನಾವಣೆಗಳಿಗೆ ಪಂಚಾಯಿತಿಗಳಿರ್ಬೋದು, ಪಟ್ಟಣ ಪಂಚಾಯಿತಿಗಳಿರ್ಬೋದು, ನಗರ ಸಭೆಗಳಿರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಬ್ಯಾಂಗ್ಳೂರು ಅಥಾರಿಟಿ GBA, ಈ ಬ್ಯಾಂಗ್ಳೂರು ಕಾರ್ಪೊರೇಷನ್ಗಳೇನಾಗಿವೆ ಅವು ಇರ್ಬೋದು, ಎಲ್ಲವುಗಳು ಮತಪತ್ರದ ಮೂಲಕ ಚುನಾವಣೆ ನಡೀತಾವೆ. ಈ ತಿಂಗಳಲ್ಲೇ ಸುಗ್ರೀವಾಜ್ಞೆ ಹೊರಡಿಸೋ ರಾಜ್ಯ ಸರ್ಕಾರ 11ನೇ ತಾರೀಕಿಗೆ ಕ್ಯಾಬಿನೆಟ್ ಆಯಿತು ಅಂದರೆ 11ನೇ ತಾರೀಕು ಅವುಗಳನ್ನು ಮಂಡನೆ ಮಾಡ್ತೀವಿ. ಈಗ ಸದ್ಯ ಸರ್ಕಾರ ಕ್ಯಾಬಿನೆಟ್ ಅವನು ಒಪ್ಕೋತು ಅಂದರೆ ಸುಗ್ರೀವಾಜ್ಞೆ ಮಾಡೋದಕ್ಕೆ ಏನು ಕ್ರಮಗಳು ಕೈಗೊಳ್ಳಬೇಕೋ ಅವೆಲ್ಲ ಕ್ರಮಗಳನ್ನು ಕೈಗೊಳ್ತೀವಿ. ಓಲೈಕೆ ಅಂದ್ರೆ ಅಲ್ಪಸಂಖ್ಯಾತರ ಓಲೈಕೆಯಿಂದ ರಾಜ್ಯದಲ್ಲಿ ಒಂದಿಷ್ಟು ಧರ್ಮ ಯುದ್ಧಗಳು ನಡೀತಾ ಇದೆ ಅನ್ನೋದು ಮದ್ದೂರು ವಿಚಾರವಾಗಿಯೂ ಕೂಡ ಬಿಜೆಪಿ ಇದೀಗ ಆ ಒಂದು ರಾಜಕೀಯ ಲೇಖಿತವನ್ನ ಮಾಡುವಂತಹ ಕೆಲಸವನ್ನ ಮುಂದುವರಿಸಿದೆ. ನೋಡಿ, BJPಯವರು ಧರ್ಮ ಸಂಘರ್ಷ ಆಗಬೇಕು ಅಂತಾರೆ, ಸಮಾಜದಲ್ಲಿ ಒಡಕು ನಿರ್ಮಾಣ ಆಗಬೇಕು ಅಂತಾರೆ, ಕಂದಕ ನಿರ್ಮಾಣ ಆಗಬೇಕು ಅಂತಾರೆ. ತನ್ಮೂಲಕ ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಅವರು ಏನೇನೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಸಾಧ್ಯವಾಗ್ತಿಲ್ಲ. ಧರ್ಮಸ್ಥಳ ವಿಚಾರದಲ್ಲಿ ಅವ್ರು ಏನೇನು ಎಷ್ಟೆಷ್ಟು ಮಾಡ್ತಾಯಿದ್ದಾರೆ ನೋಡ್ತಿದ್ದೀರಲ್ಲ. ಧರ್ಮದ ಹೆಸರು ಮೇಲೆ ಹೋರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮಠಣ್ಣವ್ರು ಯಾರು, ತಂಬರೋಡಿ ಯಾರು, ಇವರು ನಮ್ಮ ಪಾರ್ಟಿಯವರ ಉತ್ತರ ಕೊಡಬೇಕು BJP ಅವರು. ಇವತ್ತು NIAದಿಂದ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಅವ್ರ ಉದ್ದೇಶಗಳೇನು? ಅವರ ಉದ್ದೇಶ
ಸಫಲ ಆಗೋದಿಲ್ಲ. ಜನ ಅತ್ಯಂತ ಸೂಕ್ಷ್ಮವಾಗಿ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ಮಾಧ್ಯಮಗಳು ನಿಮ್ಮ ಪರವಾಗಿ ಇರಬಹುದು, ಆದರೆ ಜನತೆಯ ಸೂಕ್ಷ್ಮ ಮನಸ್ಸೇನಿದೆ ನಿಮ್ಮವರೇ ಪ್ರಾರಂಭ ಮಾಡೋದು ಮತ್ತು ಅದನ್ನು ಕಾಂಗ್ರೆಸ್ಸಿನ ಮೇಲೆ ಹಾಕೋದಕ್ಕೆ ಪ್ರಯತ್ನ ಮಾಡೋದು. ಇದೇನು ಮಾಡ್ತಾ ಇದ್ದೀರಿ ಅಂಥೇಳಿ ಧರ್ಮಸ್ಥಳದ ಅಭಿಮಾನಿಗಳೇ ಕೇಳ್ತಾ ಇದ್ದಾರೆ. ಒಂದು ಕಡೆ ಧರ್ಮಸ್ಥಳಕ್ಕೆ ಹೋಗ್ತೀರಿ, ಏನೋ ಬೆಂಬಲ ಕೊಟ್ಟಂಗೆ ಮಾಡ್ತೀರಿ, ಮತ್ತು ಅವ್ರ ವಿರುದ್ಧ ಹೋರಾಟ ಮಾಡೋರಿಗೆ ಹೋಗಿ ನಾವು ನಿಮಗೆ ಆರ್ಥಿಕ ಬಲ ಕೊಡ್ತೀವಿ. ಏನಿದು ಈ ದ್ವಂದ್ವ ಏನು? ಈ ರೀತಿಯಾಗಿರ್ತಕ್ಕಂಥ ಸೂಕ್ಷ್ಮ ವಿಚಾರಗಳಲ್ಲಿ, ಧರ್ಮಸ್ಥಳದಂಥ ಪವಿತ್ರ ಸ್ಥಳಗಳ ವಿಚಾರಗಳಲ್ಲಿ ಈ ರಾಜಕೀಯ ಡಂಬರಾಟ ಇದು ಮಾಡೋದಕ್ಕೆ ಹೋಗ್ತಾ ಇದ್ದೀರಿ. ಅದು ನಿಮಗೆ ಸರಿಯಾದ ಪ್ರಾಯಶ್ಚಿತ್ತಕ್ಕೆ ನಿಮ್ಮನ್ನು ಒಡ್ತದೆ. ಮದ್ದೂರು ಗಲಾಟೆ ಜೋರಾಗ್ತಿದೆ ಸರ್, ಕಲ್ಲು ತೂರಾಟ, ನಿಷೇಧಾಜ್ಞೆ. ಗೃಹ ಸಚಿವರು ಈಗಾಗಲೇ ಗಮನ ಹರಿಸಿದ್ದಾರೆ. ಅದು ಆ ಸಮಸ್ಯೆ ಬೇಗ ಬಗೆಹರಿತದೆ. ಭಾನುಮಸ್ತಕ ವಿಚಾರ ಆಗಿರ್ಬೋದು, ಮದ್ದೂರು ಗಲಾಟೆ ಎರಡೂ ಇಟ್ಕೊಂಡು ಬಿಜೆಪಿಯವರು ಆರೋಪ ಮಾಡ್ತಾ ಇದ್ರು ಕಾಂಗ್ರೆಸ್ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ. ಏನು ತುಷ್ಟೀಕರಣ ಅಂದರೆ ಏನು? ಮುಸ್ಲಿಮರನ್ನು ಓಲೈಕೆ ಮಾಡ್ತಾರೆ. ಏನು ಯಾವುದನ್ನು ಓಲೈಕೆ ಮಾಡಿದ್ದೀವಿ? ಅವ್ರಿಗೆ ಜಾಸ್ತಿ ಏನು ಭಾನು ಪ್ರಕಾಶ್ಗೆ, ಭಾನು ಮುಸ್ತಾಕ್ ಅವ್ರಿಗೆ ಅತಿಥಿ ಕರೆದಿದ್ದು ತುಷ್ಟೀಕರಣವೇ? ನಮ್ಮ ರಾಷ್ಟ್ರದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ಬುದ್ಧಿವಂತ ವ್ಯಕ್ತಿ, ಜ್ಞಾನಿ, ವಿದ್ವಾಂಸ, ಬರೆಹಗಾರ, ಅವ್ರನ್ನ ಅತಿಥಿ ಮಾಡಿದರೆ ತುಷ್ಟೀಕರಣನ? ಏನು ಮಾತಿಗೆ ಏನಾದರೂ ಮಿತಿ ಬೇಕಲ್ಲ. ಈ ರೀತಿಯಾಗಿ ನೀವು ಭಾವನೆಯನ್ನು ಬೆಳೆಸೋದಾದರೆ ಏನು ನಿಮ್ಮ ರಾಷ್ಟ್ರೀಯ ಮನೋಭಾವ? ಈ ರೀತಿ ರಾಷ್ಟ್ರೀಯ ಮನೋಭಾವವನ್ನು ತ್ಯಜಿಸಿ ಸಮಾಜ ಒಡಿಬೇಕು ಅನ್ನುವಂಥ ಪ್ರಯತ್ನ ಏನಿದೆ, ಆ ಪ್ರಯತ್ನ ನಿಮಗೆ ಭಾಳ ಕಾಸ್ಟ್ಲಿ ಆಗ್ತದೆ. ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು. ನಮಸ್ಕಾರ. ಗಲಾಟೆ ತುಂಬಾ ಕಡೆ ಆಗ್ತಾ ಇದೆ. ಪದೇ ಪದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಕಮರ್ಷಿಯಲ್ ಬೈ ನನ್ನ ಡಿಪಾರ್ಟ್ಮೆಂಟ್ ಒಂದು ಬೈತಿದೆ ಸರ್. ನೀವು ಇಲ್ಲ ಒಂದೇ ನಿಮಿಷ ಸರ್. ದಸರಾಗೆ ಫ್ಲೋಟಿಂಗ್ ಡ್ರ್ಯಾಗನ್ ಶೋ ಮತ್ತೆ ಡ್ಯಾನ್ಸಿಂಗ್ ವಾಟರ್ ಶೋ ನಿಮ್ಮ ಇಲಾಖೆ ವತಿಯಿಂದ ಆಗ್ತಾ ಇರುವಂತದ್ದು, ಮಳಿಗೆ ವಸ್ತು ಇದ್ರ ಪ್ರದರ್ಶನದ ಮಳಿಗೆ, ಅದು ಪರ್ಮನೆಂಟ್ ಆಗಿ ಮಾಡ್ತೀರಾ ಅನ್ನುವಂತಹದ್ದು ಒಂದಿದೆ ದಸರಾ ಮುಗಿದ್ಮೇಲೆ. ಏನು ಸರ್ ಅದು ನಿಮ್ಮ ಇಲಾಖೆ ವತಿಯಿಂದ? ಆ ಚಿಂತನೆ ಇದೆ. ನಮ್ಮ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರ ಏನಿದೆ ಅದರ ಅಧ್ಯಕ್ಷರಾದ ಖಾನ್ ಅವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಹಾಗೂ ಆಯುಕ್ತರು ಕೆಲಸ ಮಾಡ್ತಾ ಇದ್ದಾರೆ. ಬಹುಬೇಗ ಅದ್ರ ಬಗ್ಗೆ ನಿರ್ಣಯ ಮಾಡ್ತೀವಿ. ಅಯೂಬ್ ಖಾನ್ ಅವರ ನೇತೃತ್ವದೊಳಗೆ ಅವರು ಅಧ್ಯಕ್ಷರದ್ದು. ಅಯೂಬ್ ಖಾನ್ ಅವರ ನೇತೃತ್ವದೊಳಗೆ ಸಾಕಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಅವ್ರದ್ದು ಎಲ್ಲ ವಿಚಾರ ಇದನ್ನು ಸತತವಾಗಿ ನಡೆಸಬೇಕು ಅಂಥೇಳಿ ಆ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಿದ್ದಾರೆ.